ಮನೆ ಮುಂದೆ ಹೋರಾಟ ಕೂಡ್ತೀವಿ ಮತ್ತು ಶರಣ ಪ್ರಕಾಶ್ ಪಾಟೀಲ್ ಅವ್ರ ಮನೆ ಮುಂದೆ ಹೋರಾಟ ಕುಂದಿರ್ತೀವಿ ಮತ್ತು KKRDP ಅಧ್ಯಕ್ಷರು ಅಜಯ್ ಸಿಂಗ್ ಅವರ ಮನೆ ಮುಂದೆ ನಾವು ಹೋರಾಟ ಕಂಟಿನ್ಯೂ ಮಾಡ್ತೀವಿ. ಯಾವುದೇ ಕಾರಣಕ್ಕೆ ಹೋರಾಟ ವಾಪಸ್ ಕಲ್ಯಾಣ ಕರ್ನಾಟಕ ಭಾಗದ 7 ಜಿಲ್ಲೆಗಳಲ್ಲಿ ಇವತ್ತು KKRDP ಮುಖಾಂತರ ಶಿಕ್ಷಣ ಇಲಾಖೆಯವರು 1008 ಪ್ರೈಮರಿ ಸ್ಕೂಲ್ಗಳಲ್ಲಿ LKG UKG ಪ್ರಾರಂಭ ಮಾಡಬೇಕಂತೇಳಿ ಇವತ್ತು ಆದೇಶವನ್ನು ಹೊರಡಿಸಿದೆ. 3ನೇ ತಾರೀಕಿಗೆ 7 ಜಿಲ್ಲೆಗಳದ 10,000 ಜನ ನಾವು ಹೋರಾಟ ಮಾಡಿದ್ವಿ. ಅವತ್ತೇ ಶಿಕ್ಷಣ ಆಯುಕ್ತರು ಅದು ಆರ್ಡರ್ ಅನ್ನ ತಟಸ್ಥಗೊಳಿಸಿ ನಾವು ಮಾಡೋದಿಲ್ಲ ಅಂತೇಳಿ ನಮ್ಮನ್ನ ಹೋರಾಟದಿಂದ ಎಬ್ಸಿದ್ರು. 12ನೇ ತಾರೀಕಿಗೆ ನಮಗೆ ಮಾತುಕತೆ ಕರೆದಿದ್ದಾರೆ ಸಂಘಟನೆಯಿಂದ. ಆದ್ರೆ 11ನೇ ತಾರೀಕಿಗೆ ಇವತ್ತು ಸಾಯಂಕಾಲ 6 ಗಂಟೆಗೆ ಮತ್ತೆ ಆರ್ಡರ್ ಮಾಡ್ತಾರೆ. ಏನು ಇದರ ಉದ್ದೇಶ ಅಂತಂದ್ರೆ LKG UKG ಪ್ರೈಮರಿ ಸ್ಕೂಲ್ಗಳಲ್ಲಿ 4 ವರ್ಷದ ಮಕ್ಕಳು 5 ವರ್ಷದ ಮಕ್ಕಳನ್ನ ತಗೋಬೇಕು. ಒಂದು ಸ್ಕೂಲಿಗೆ 30 ಮಕ್ಕಳು ತಗೋಬೇಕು. ಅಲ್ಲಿ ಒಬ್ಬ ಅತಿಥಿ ಶಿಕ್ಷಕರನ್ನ SDMC ಮುಖಾಂತರ PUC ಕಲಿಸಿದಂತ ಒಬ್ಬ ಹುಡುಗನನ್ನ ಆಯ್ಕೆ ಮಾಡ್ಬೇಕಂತೇಳಿ ಅವರಿಗೆ 10,000 ರೂಪಾಯಿ ಪಗಾರ, ಸಹಾಯಕಿಗೆ 5,000 ರೂಪಾಯಿ ಪಗಾರ ತಗೋಬೇಕಂತೇಳಿ ಒಂದು ಆದೇಶ ಹೊರಡಿಸಿದ್ದಾರೆ. ಅದನ್ನು ನಾವು ವಿರೋಧ ಮಾಡಿ ಈಗಾಗಲೇ ಕರ್ನಾಟಕ ಸರ್ಕಾರ SEP ಮುಖಾಂತರ ಈಗಾಗಲೇ ಶಾಲಾ ಪೂರ್ವ ಶಿಕ್ಷಣ 10 ಗಂಟೆಯಿಂದ 1:30 ಗಂಟೆ ತನಕ ಅಂಗನವಾಡಿ ಕೇಂದ್ರದಲ್ಲಿ ನಾವು ಶಾಲಾ ಪೂರ್ವ ಶಿಕ್ಷಣ ನಡೆಸ್ತಾ ಇದ್ದೀವಿ. ಈಗಾಗಲೇ KKRDP ಮುಖಾಂತರ ಮತ್ತು ಅಜಿಂ ಪ್ರೇಮ್ಜಿ ಮುಖಾಂತರ ಹಲವಾರು ಸಂಘ ಸಂಸ್ಥೆಗಳು ಪೂರ್ವ ಪ್ರಾಥಮಿಕ ಶಿಕ್ಷಣ ಕಲಿಸಲಿಕ್ಕೆ ನಮಗೆ ಈಗಾಗಲೇ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅದನ್ನು ನಾವು ಈಗಾಗಲೇ ಮಾಡ್ತಾ ಇದ್ದೀವಿ. ಒಂದು ಅಂಗನವಾಡಿಯಲ್ಲಿ 3 ರಿಂದ 6 ವರ್ಷದ ಮಕ್ಕಳು ಇವತ್ತು ಅಂಗನವಾಡಿಯಲ್ಲಿ ಬರ್ತಕ್ಕಂತ ಮಕ್ಕಳನ್ನ ಇವರು ಪ್ರೈಮರಿ ಸ್ಕೂಲಿಗೆ ತಗೊಂಡಿದ್ರೆ 49 ವರ್ಷದಿಂದ ಇದ್ದಂತ ಈ ICD ಸ್ಕೀಮ್ ಅನ್ನು ಇವತ್ತು ಶಿಕ್ಷಣ ಇಲಾಖೆ ಇದನ್ನು ವೀಕ್ ಮಾಡಲಿಕ್ಕೆ ಹೊರಟಿದ್ದಾರೆ. ಇದನ್ನು ನಾವು ಖಂಡಿತ ನಾವು ಇದಕ್ಕೆ ನಾವು ಬಿಡೋದಿಲ್ಲ, ಈ ಬಿಡೋ ಪ್ರಶ್ನೆನೇ ಇಲ್ಲ. ಯಾಕಂತಂದ್ರೆ ಅದೇ ಅವರಿಗೆ ಕೊಡ್ತಕ್ಕಂತ ಟ್ರೈನಿಂಗು ಅಂಗನವಾಡಿ ಶಿಕ್ಷಕಿಯರಿಗೆ ಕೊಡ್ರಿ. ಇವತ್ತು ಇಡೀ ಜಿಲ್ಲೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಸೆಕೆಂಡ್ ಇಯರ್ ಆದವರು 1500 ಜನ ನಮ್ಮ ಕಾರ್ಯಕರ್ತೆಯರಿದ್ದಾರೆ. ಡಿಗ್ರಿ ಆದವರು 550 ಜನ ಕಾರ್ಯಕರ್ತೆಯರಿದ್ದಾರೆ. ಡಬಲ್ ಡಿಗ್ರಿ ಆದವರು 180 ಜನ ಅಂಗನವಾಡಿ ನೌಕರರಿದ್ದಾರೆ. ಅದನ್ನ ಅವರಿಗೆ ಇದು ಒಂದು ಶಿಕ್ಷಣ LKG UKG ನಡೆಸಲಿಕ್ಕೆ ನೀವು ಕೊಟ್ರೆ, ಟ್ರೈನಿಂಗ್ ಕೊಟ್ರೆ, ನಾವು ಶಾಲೆ ಆವರಣದಲ್ಲಿ ಇರ್ತಕ್ಕಂಥ ಪ್ರೈಮರಿ ಸ್ಕೂಲಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಗೆ ಅದನ್ನು ನಡೆಸಲಿಕ್ಕೆ ಜವಾಬ್ದಾರಿ ಕೊಡಬೇಕು. ಇದು ಆರ್ಡರ್ ವಾಪಸ್ ಆಗೋ ತನಕ ಹೋರಾಟ ವಾಪಸ್ ತಕ್ಕೊಳ್ಳೋದು ನಾವು ಖಂಡಿತ ನಾವು ವಾಪಸ್ ತಕ್ಕೊಳ್ಳಂಗಿಲ್ಲ. ಸೋಮವಾರ 17ನೇ ತಾರೀಕಿನಿಂದ ಪ್ರಿಯಾಂಕಾ ಖರ್ಗೆ ಅವರ ಮನೆ ಮುಂದೆ ಹೋರಾಟ ಕೂಡ್ತೀವಿ ಮತ್ತು ಶರಣ ಪ್ರಕಾಶ್ ಪಾಟೀಲ್ ಅವ್ರ ಮನೆ ಮುಂದೆ ಹೋರಾಟ ಕುಂದಿರ್ತೀವಿ ಮತ್ತು KKRDP ಅಧ್ಯಕ್ಷರು ಅಜಯ್ ಸಿಂಗ್ ಅವರ ಮನೆ ಮುಂದೆ ನಾವು ಹೋರಾಟ ಕಂಟಿನ್ಯೂ ಮಾಡ್ತೀವಿ. ಯಾವುದೇ ಕಾರಣಕ್ಕೆ ಹೋರಾಟ ವಾಪಸ್ ತಕ್ಕೊಳ್ಳೋದಿಲ್ಲ. ಇವತ್ತು 49 ವರ್ಷದಿಂದ ಇದ್ದಂತ ಈ ICD ಸ್ಕೀಮ್ ಅನ್ನ ಇವತ್ತು ಶಿಕ್ಷಣ ಇಲಾಖೆ ವೀಕ್ ಮಾಡ್ಲಿಕ್ಕೆ ಹೊರಟದಂತಂದ್ರ ನಾವು ಸುಮ್ಮನೆ ಬಿಡಂಗಿಲ್ಲ. ಹೋರಾಟ ಸೀರಿಯಸ್ ಆಗಿ ನಾವು ಮಾಡ್ತೀವಿ. ಇವತ್ತು ಕೂಡ ಇಡೀ ರಾಜ್ಯದಲ್ಲಿ ನಮ್ಮ DD ಅವ್ರ ಮುಖಾಂತರ ಸರ್ಕಾರಕ್ಕೆ ನಾವು ಶಿಫಾರಸು ಮಾಡ್ತಾ ಇದ್ದೀವಿ. ಇದರಿಂದ ಅಂಗನವಾಡಿಗೆ ಏನ್ ಅನಾಹುತ ಆಗ್ತದ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಮತ್ತು ನಮ್ಮ ಮಹಿಳಾ ಮಕ್ಕಳ ಇಲಾಖೆ ನಮ್ಮ ಮಹಿಳಾ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ರ ಬಗ್ಗೆ ಒಂದು ಮಾತಾಡ್ತಾ ಇಲ್ಲ. ನಮ್ಮ ಅಧಿಕಾರಿಗಳು ತಳಮಟ್ಟ ಹಿಡಿದು ಮೇಲ್ಮಟ್ಟ ತನ ಅಧಿಕಾರಿಗಳು ಇವತ್ತು ಯಾರೇ ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ. ಅವ್ರು ಎದರಲ್ಲಿ ಬಿಜಿ ಇದಾರಂದ್ರ ಟ್ರಾನ್ಸ್ಫರ್ ಮಾಡೋದು, ಅಪಾಯಿಂಟ್ಮೆಂಟ್ ಮಾಡೋದು, ಫುಡ್ ಟೆಂಡರ್ ಹಿಡಿಯೋದು, ಮೊಟ್ಟೆ ಟೆಂಡರ್ ಹಿಡಿಯೋದು, ಇದರಲ್ಲಿ ಬಿಜಿ ವಿನಃ ICDS ಅನ್ನ 3 ರಿಂದ 6 ವರ್ಷದ ಮಕ್ಕಳನ್ನ ಪ್ರೈಮರಿ ಅವ್ರು ತಗೊಂಡ್ರು ಅಂತಂದ್ರ ಇವತ್ತು ಅಂಗನವಾಡಿ ಕೇಂದ್ರದ ಬುಡವನ್ನೇ ಇವತ್ತು ಕಿತ್ತಲಿಕ್ಕೆ ಇವರು ಹೊರಟಿದಾರ. ಇದ್ರ ಬಗ್ಗೆ ಯಾರು ಚಕಾರ ಎತ್ತಲಿಲ್ಲ ಅಂದ್ರ ಅರೆ ನಮ್ಮ ಬದುಕೋದ. ಇವತ್ತು 49 ವರ್ಷದಿಂದ ಒಬ್ಬ ಗರ್ಭಿಣಿ ಪ್ರೆಗ್ನೆಂಟ್ ಆದಳು ಅಂತಂದ್ರ 3 ತಿಂಗಳಿಂದ 6 ವರ್ಷದ ತನಕ ಅದರ ಜವಾಬ್ದಾರಿ, ಮಕ್ಕಳ ಜವಾಬ್ದಾರಿ ನಮಗ, ಅದ್ರದ ಅನುಭವ ನಮಗ ಅದ. ಇವತ್ತು ಸೆಕೆಂಡ್ ಇಯರ್ ಆದಂತ ಒಬ್ಬ SDMC ಆಯ್ಕೆ ಮಾಡ್ಕೊಂತ ಒಬ್ಬ ಶಿಕ್ಷಕ ಹುಡುಗ ಅವನು ಇವತ್ತು 4-5 ವರ್ಷದ ಮಕ್ಕಳ ಹೆಂಗೆ ಸಂರಕ್ಷಣೆ ಮಾಡ್ತಾನಂತ ಅನ್ನೋದ್ರ ಪ್ರಶ್ನೆ ಅದ. ನಾಳೆ KKRDP ಫಂಡ್ ನಿಂತು ಅಂತಂದ್ರ ಇದೊಂದು ಡುಪ್ಲಿಕೇಟ್ ಸ್ಕೀಮ್ ಇವ್ರು ಏನ್ ತಂದಿದ್ದಾರೆ. ಇವತ್ತು ನಮ್ಮ ಶಿಕ್ಷಣ ಆಯುಕ್ತರು, ಈ ಪ್ರಾದೇಶಿಕ ಶಿಕ್ಷಣ ಆಯುಕ್ತರು ತಮ್ಮ ಕಾಲಘಟ್ಟದಲ್ಲಿ ಇದನ್ನ ಒಂದು ಬದಲಾವಣೆ ಮಾಡ್ಬೇಕಂತ ಹೊರಟಿದಾರ. ನಾವು ಇದನ್ನ ವಿರೋಧ ಮಾಡ್ತೀವಿ. 17ನೇ ತಾರೀಕಿನಿಂದ ನಮ್ಮ ಹೋರಾಟ, ಅಂಗನವಾಡಿ ನೌಕರ ಹೋರಾಟ ನಾವು ಕಂಟಿನ್ಯೂ ಮಾಡ್ತೀವಿ. ಈ ಆರ್ಡರ್ನ ತಟಸ್ಥ ಆಗುತ್ತಾನ ಈಗಾಗಲೇ ಸಂಘಟನೆಯಿಂದ ನಿನ್ನೆ DK ಶಿವಕುಮಾರ್ ಅವರು ಭೇಟಿಯಾಗಿದ್ದಾರೆ. ಇವತ್ತು CM ಅವರಿಗೆ ಭೇಟಿ ಆಗ್ತಾ ಇದ್ದಾರೆ ಮತ್ತು KKRDP ಮೀಟಿಂಗ್ ಬೆಂಗಳೂರಿನಲ್ಲಿ ನಡೀತಾ
ನಡೀತಾ ಇದೆ. ಇವತ್ತು ನಮ್ಮ ನಿಯೋಗ ಹೋಗ್ತದ. ಇದು ಏನಾದ್ರೂ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅಂಗನವಾಡಿ ಕೇಂದ್ರದಲ್ಲಿ LKG UKG ನಡೆಸಲಿಕ್ಕೆ ಕೊಟ್ರೆ ನಾವು ಸ್ವಾಗತ ಮಾಡ್ತೀವಿ, ಇಲ್ಲ ಅಂದ್ರೆ ಹೋರಾಟ ಮುಂದುವರಿಸ್ತೀವಿ. ಶಾಂತಾ ಎನ್ ಗಂಟೆ, ಅಂಗನವಾಡಿ ನೌಕರ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ.